ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಆಧಾರದ ಸ್ವಾಗತ. ನಾನು ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಿದ್ದೀನಿ. ಆ ವಿಡಿಯೋ ಬಂದು ಈ ಮೊನ್ನೆ ತೋರಿಸಿದ್ನಲ್ಲ ನಿಮಗೆ ಸಬ್ಸ್ಟೇಷನಲ್ಲಿ ಯಾವ ರೀತಿಯಾಗಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ವರ್ಕ್ ಆಗ್ತಾವೆ ಅಂತ ಹೇಳಿ, ಅದೇ ರೀತಿಯಾಗಿ ಆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ನ ಇನ್ನೊಂದು ಭಾಗದ ಒಂದು ವಿಡಿಯೋ ಇದು. ನಿಮಗೆ ನಾನು 66 kV ಬ್ರೇಕರ್ ಬಗ್ಗೆ, ನೆಕ್ಸ್ಟ್ 66 kV CT, ಆಮೇಲೆ PT, ಕರೆಂಟ್ ಟ್ರಾನ್ಸ್ಫಾರ್ಮರ್, ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಇದು ಕ್ರಾಂಪ್ಟನ್ ಗ್ರೇವ್ಸ್ LTD ಅಂದರೆ CGL ಬ್ರೇಕರ್. ಈ ಬ್ರೇಕರು SS6 ಗ್ಯಾಸ್ ಬ್ರೇಕರ್ ಆಗಿರ್ತದೆ. ಮೇಲೆ ನೋಡ್ಬೋದು ನೀವು ಲಿಂಬ್ದು RYB ಫೇಸ್ ಲಿಂಬ್, ಇದಕ್ಕೆ ಮೆಟ್ಲು ಸಹ ಮಾಡಿದ್ದಾರೆ. ಯಾಕಂದರೆ SS6 ಗ್ಯಾಸ್ ಪ್ರೆಷರ್ ಎಷ್ಟೇ ಐತಿ ಅಂತಂದೇಳಿ ಅವರ್ಲೆ ರೀಡಿಂಗ್ ತಗೋಬೇಕು. ಇದು 66 kV ಬ್ರೇಕರ್ ಆಗಿರ್ತದೆ. ಈ ಬ್ರೇಕರ್ ಬಂದು CGL ಮೇಕು ಮತ್ತು SS6 ಗ್ಯಾಸ್ ಕೂಡ ಒಳಗೊಂಡಿರ್ತದೆ ಸರ್ಕ್ಯೂಟ್ ಬ್ರೇಕರ್. ಆಮೇಲೆ ಇದರಿಂದ ರೇಟೆಡ್ ನಾರ್ಮಲ್ ಕರೆಂಟ್ 72.5 kV. ಹಾಗೆ ಇದು ಕ್ಲೋಸಿಂಗ್ ಆ್ಯಂಡ್ ಟ್ರಿಪ್ಪಿಂಗ್ ವರ್ಕ್ ಆಗೋದು 110 ವೋಲ್ಟ್ DC ವೋಲ್ಟಲ್ಲಿ ವರ್ಕ್ ಆಗುತ್ತೆ. ಇದ್ರದ್ದು ರೇಟೆಡ್ ಫ್ರೀಕ್ವೆನ್ಸಿ ಬಂದು 50 Hz. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಬ್ರೇಕರ್ನ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ವರ್ಕಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು SS6 ಗ್ಯಾಸಿಂದು. ನೆಕ್ಸ್ಟ್ ಇದು ಆನ್, ಇದು ಏನಾದರೂ ಈ ಲಾಕ್ ಕೆಳಗಡೆ ಬಂತಪ್ಪ ಅಂದರೆ ಆಫ್ ಆಗುತ್ತೆ, ಇಂಡಿಕೇಶನ್ ಆನ್ ಪರ್ಪೋಸ್ ಇದೆ. ನೆಕ್ಸ್ಟು ರಿಮೋಟ್ ಕಂಟ್ರೋಲ್, ಇದು ಲೋಕಲ್ಲು ವಿತ್ ರಿಮೋಟ್ ಎರಡರಲ್ಲೂ ಆಪ್ರೇಟ್ ಆಗುತ್ತೆ. ನೆಕ್ಸ್ಟು ಅಕಸ್ಮಾತ್ ಏನಾದರೂ ರಿಮೋಟಲ್ಲಿ ಆಗಿಲ್ಲಪ್ಪ ಅಂದರೆ ಇಲ್ಲಿ ನಾವು ಒಂದು ಹ್ಯಾಂಡ್ಲ್ ಬರುತ್ತೆ, ಹ್ಯಾಂಡ್ಲ್ ಹೊಡೆದು ಚಾರ್ಜ್ ಮಾಡ್ಬೋದು ಹಾಗೂ ಡಿಸ್ಚಾರ್ಜ್ ಕೂಡ ಮಾಡ್ಬೋದು. ಹೆಚ್ಚಾಗಿ ಎಮರ್ಜೆನ್ಸಿ ಎಕ್ಸಿಟ್ ಥರ ಅಲ್ಲೊಂದು ಲಾಕೌಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಲಾಕೌಟು. ಈ ಲಾಕೌಟ್ನ ಎಳೆಯೋದ್ರಿಂದ ಬ್ರೇಕರ್ನ ಆಫ್ ಕೂಡ ಮಾಡ್ಕೋಬೋದು ನಾವು. ಎಮರ್ಜೆನ್ಸಿ ರಿಮೋಟ್ ಅಥವಾ ಮ್ಯಾನುವಲ್ ಆಗಿಲ್ಲಪ್ಪ ಅಂದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ದಿರಲ್ಲ, ಇದೇ ಕರೆಂಟ್ ಟ್ರಾನ್ಸ್ಫಾರ್ಮರ್. ಶಾರ್ಟ್ಕಟ್ಟಾಗಿ ಇದನ್ನು CT ಅಂತಂದು ಕರೀತಾರೆ. RYB ಈ ಮೂರಲ್ಲೂ ಸಹ ಈ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ಕೂರಿಸ್ತಾರೆ. ಇದನ್ನು ಸೀರೀಸ್ದಾಗ ಕನೆಕ್ಟ್ ಮಾಡಿರ್ತಾರೆ. ನೀವು ನೋಡ್ಬೋದು, ಡೈರೆಕ್ಟ್ ಬ್ರೇಕರ್ ಟು ಐಸೋಲೇಟ್ರು ಥ್ರೂ ಟ್ರಾನ್ಸ್ಫಾರ್ಮರಿಗೆ ಹೋಗಿದೆ. ಅದ್ರ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ. ಇದ್ರ ರೇಟೆಡ್ ವೋಲ್ಟೇಜು 6 kV. ಆಮೇಲೆ ಇದು ಫ್ರೀಕ್ವೆನ್ಸಿ 50 Hz. ಇದು ಟೈಪ್ ಆಫ್ 66 ODCT ಅಂತ ಕರೀತಾರೆ. ಇದರಲ್ಲಿ ರೇಷಿಯೋ ಕೋರ್ 1:3 400/200 ಇದ್ರ ಕೋರು. ಈ ಥರ ನೋಡಿದ್ರಲ್ಲ, ಇದು ಬ್ರೇಕರ್ ಆ್ಯಂಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಆಯಿತು. ನೆಕ್ಸ್ಟು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಇಲ್ಲಿ ನೋಡಿದ್ರಲ್ಲ CT ಈ ಬಸ್ ಬಾರ್ ಮುಖಾಂತರ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಬರೀ ತೋರಿಸ್ತೀನಿ ಯಾವ ರೀತಿಯಾಗಿ PT ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಐಸೋಲೇಟರ್ನು ಯೂಸ್ ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದರೆ ಏನಾದರೂ ವರ್ಕಿಂಗ್ ಇದ್ದಲ್ಲಿ ಐಸೋಲೇಟರ್ನ ಓಪನ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಇದೆ PT ಅಂದರೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಇದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. RYB. ಇದು 66 kV ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರು. ಇದ್ರ ಮೇಕು ಸುಮನ್ ಕಂಟ್ರೋಲರ್. ಇದರಲ್ಲಿ ಕೋರ್ 1, ಕೋರ್ 2, ಕೋರ್ 3 ಅಂತ ಬರ್ತವೆ. ಇದು ವೋಲ್ಟೇಜ್ನ
ಸ್ನೇಹಿತರೆ ನೋಡಿದ್ರಲ್ಲ, ನಾವಿವತ್ತು ಬ್ರೇಕರ್ ಅಂಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದಷ್ಟು ಬೇಗ ಎಲ್ಲರೂ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಆಗಿ. ಮುಂದೆ ಆಗ್ತಕ್ಕಂಥ ವಿಡಿಯೋಗಳನ್ನ ನೀವು ಸಹ ನೋಡ್ಬೋದು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.